ಜೈಲು ನಾನು ಗೊತ್ತಿಲ್ಲ ಯಾರ್ಯಾರು ಏನೇನು ಮಾಡಿದಾರೋ ಗೊತ್ತಿಲ್ಲ, ಕಾನೂನು ದೊಡ್ಡದೆ. ಆ ಜೈಲಲ್ಲಿ ಒಂದೊಂದು ದಿವಸನೂ ನರಕ ಸರ್. ಸತ್ಯಲ್ಲೂ ಹೇಳ್ತಾ ಇದ್ದೀನಿ, ಹೊರಗಡೆ ನೀವೇನೇ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಬೈದಾಡ್ಕೊಂಡು ಜಗಳ ಮಾಡ್ಕೊಂಡು ಇದ್ಬಿಡಿ, ಆ ಜೈಲು ನೀವು ಸಹವಾಸನೇ ಬೇಡ ಸರ್. ಎಲ್ಲ ಫ್ರೀಡಮ್ ಕಿತ್ಕೊಂಡ್ಬಿಡುತ್ತೆ. ಮೈಂಡ್ ದಿನಕ್ಕೆ ಆಚೆ ಬಂದಾಗ ಆ ಮೈಂಡ್ ಸೆಟ್ ಇರಲ್ಲ. ದಿನಕ್ಕೆ ಆ ಸಿಂಟಮ್ಸ್ ಸ್ವಲ್ಪನೇ ಕೊಲ್ತಾ ಇರುತ್ತೆ ಮೈಂಡು. ಆ ಒಂದು ಶಾರ್ಪ್ನೆಸ್ ಇರಲ್ಲ. ಹೋಗ್ತಾ 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 ಕೆಲವರೆಲ್ಲ 5 ವರ್ಷ ಆಗಿದ್ದಾರೆ ಒಳಗಡೆ ಹೋಗಿ ಸೈಕೋಗಳ ಥರ ಓಡಾಡ್ತಾ ಇರ್ತಾರೆ. ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ. ಹೌದು ಸರ್, ತುಂಬಾ. ಅಂದ್ರೆ ಅವ್ರಿಗೆ ಯಾರು ಅಪ್ಪ ಅಮ್ಮ ಯಾರು ಇರಲ್ಲ. ಬರೀ 15-20 ಸಾವಿರ ರೂಪಾಯಿ ಬೇಲ್ ತಂದು ಬಿಡ್ಸ್ಕೊಂಡು ಹೋಗೋರು ಇರಲ್ಲ. ಕೆಲವರೆಲ್ಲ ಒಂದು 20 ಸತಿ ಹೋಗಿ ಜೈಲಿಗೆ ಹೋಗಿರ್ತಾರಲ್ಲ, ಅವ್ರು ಯಾರು ಬಿಡ್ಸಿರಲ್ಲ, ಅಲ್ಲೇ ಬಿಟ್ಟಿರ್ತಾರೆ. ಇವ್ನು ಯಾವಾಗಲೂ ಇದೇ ಕೆಲಸ ಬಿಡು ಅಂತ ಅಲ್ಲೇ ಬಿಟ್ಟಿರ್ತಾರೆ. ಅನಿಸ್ಬಿಟ್ಟಿತ್ತ ಯಾವಾಗ ಆಚೆ ಬರ್ತೀನಿ ನಾನು ಅಂತ? ಅಯ್ಯೋ, ನಾನು ನಿಮ್ಮ ಕೈ ಮುಗಿತೀನಿ, ಎಲ್ಲಾರ ಕರ್ಕೊಂಡೋಗಿ ಬೇಗ ಕರ್ಕೊಂಡೋಗಿ, ನಂಗೆ ಆಗ್ತಾಯಿಲ್ಲ, ಇಲ್ಲಿ ಇದ್ರೆ ಹುಚ್ಚಾಗ್ಬಿಡ್ತೀನಿ, ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. ಬೇಕಾದ್ರೆ ಹೊರಗಡೆ ಅವ್ರು ಎಲ್ಲರ ಅಭಿಮಾನಿಗಳು ಬೇಕಾದ್ರೆ ಹೊರಸಾಯಿಸ್ಬಿಡ್ಲಿ, ನಾನು ಹೆಂಗವತ್ತೆ ತಪ್ಪಿಸ್ಕೊಂಡಾರ ಓಡಾಡ್ಬಿಡ್ತೀನಿ, ಇಲ್ಲಿಂದ ಕರ್ಕೊಂಡೋಗಿ. ಏನಿತ್ತು ಮನೆಯವರ ಮಾತೇನಿತ್ತು? ವೈಫ್ದು ತಪ್ಪಾಗಿದೆ, ಇನ್ಮೇಲೆ ಹುಷಾರಾಗಿರಿ, ಚೆನ್ನಾಗಿರೋಣ ಅಂತ ಚೆನ್ನಾಗಿದ್ದೀವಿ. ಅಲ್ಲಿ ಹೇಳಿದ್ರು. ಆಚೆ ಬಂದ್ಮೇಲೆ ಹೊಸ ಮನು ಬಂದ್ರ ಆಚೆಗೆ? ಹೊಸ ಮನು ಬರೋಕ್ಕೆ ಇನ್ನೂ ಅವಕಾಶ ಆಗಿಲ್ಲ. ಯಾಕೆ ನನ್ನ ಇಷ್ಟೊಂದು ಕಾಂಟ್ರವರ್ಸಿಗಳು ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀನಿ.